ಹಸಿರು ಹೊನ್ನು ಕಾರ್ಯಕ್ರಮದ ಕೇಳುಗರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇನ್ನೇನು ಇನ್ನು 2 ದಿನಗಳಲ್ಲಿ ಅಂದರೆ ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ. ಇದು ಬಹಳ ವಿಶೇಷವಾದ, ನಮ್ಮ ರಾಷ್ಟ್ರದ ಪ್ರಾಣಿನೂ ಹುಲಿ. ಒಂಥರ ನಮಗೆ ಇದರ ಬಗ್ಗೆ ಬಹಳ ಹೆಮ್ಮೆ, ಗರ್ವ ಎಲ್ಲ ಇರುವಂಥದ್ದು. ಮತ್ತು ಆ ಹುಲಿ ಸಂಚರಿಸೋದನ್ನು ನೋಡಿದ್ರೇ ಒಂದು ಮೈನಲ್ಲಿ ನವಿರೇಳುವಂಥದ್ದು, ಸಂಚಲನ ಮೂಡಿಸುವಂತಹ ನಡಿಗೆ ಅದು. ಇಷ್ಟೆಲ್ಲ ವಿಶಿಷ್ಟಗಳನ್ನು ಹೊಂದಿರುವಂತಹ ಈ ಹುಲಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಈ ಅಂತಾರಾಷ್ಟ್ರೀಯ ಹುಲಿ ದಿನದ ಅಂಗವಾಗಿ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಈ ಸಂಬಂಧ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತು ಇದ್ದಾರೆ ದೀಪ್ ಜೆ ಕಾಂಟ್ರಾಕ್ಟರ್ ಅವರು. ಇವರು BRT ಟೈಗರ್ ರಿಸರ್ವ್ನಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೆಯೇ ನಿರ್ದೇಶಕರು ಸಹ. ದೀಪ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ತುಂಬ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಮೊದಲಲ್ಲಿ ಹೇಳ್ತಾ ಇದ್ದಂಗೆ ಹುಲಿ ಅಂತನ್ನೋದೇ ಒಂದು ರೀತಿಯಲ್ಲಿ ಮೈ ನವಿರೇಳುವಂತಹ ವಿಷಯ. ಈ ಹುಲಿಯ ಬಗ್ಗೆ ಅದರ ಒಂದು ಸಣ್ಣ ಪರಿಚಯ ನೀವು ಮಾಡಿಕೊಡೋದಾದರೆ. ಹುಲಿ ಬಂದು ಅದು ಝೂಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತ ನಾವು ಹೇಳ್ತೀವಿ. ಫೆಲಿಡೆ ಫ್ಯಾಮಿಲಿ ಅಂದರೆ ಅದು ನಮ್ಮ ಮನೆಯಲ್ಲಿ ಬೆಕ್ಕಿರುತ್ತಲ್ಲ, ಅದೇ ಸೇಮ್ ಫ್ಯಾಮಿಲಿ, ಸೇಮ್ ಗ್ರೂಪಲ್ಲಿ ಹುಲಿಗೆ ಕೂಡ ಕ್ಯಾಟಗರೈಸೇಷನ್ ಮಾಡಲಾಗಿದೆ. ಆಮೇಲೆ ಹುಲಿಗೆ ಬಂದು ವಿಶ್ವದಲ್ಲಿ 9 ಸಬ್ಸ್ಪೀಷೀಸ್ ಇತ್ತು. ಸೊ ಫಾರ್ ಎಕ್ಸಾಂಪಲ್, ನಮ್ಮ ದೇಶದಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳ್ತೀವಿ. ಪ್ಯಾಂಥೆರಾ ಟೈಗ್ರಿಸ್ ಅಂತ ಅದದ್ದು ಸೈಂಟಿಫಿಕ್ ಹೆಸರು ಇರುತ್ತೆ. ಅದೇ ಥರ 9 ಸಬ್ಸ್ಪೀಷೀಸ್ ಇತ್ತು ಇದು ವಿಶ್ವದಲ್ಲಿ ಬೇರೆ ಬೇರೆ ಭಾಗದಲ್ಲಿ. ಬಟ್ ಆ 9 ಬರೀ 5 ಈಗ ಬದುಕಿದೆ. ಅದರಲ್ಲಿ ಸೈಜಲ್ಲಿ ದೊಡ್ಡದು ಇರೋದು ನಮ್ಮ ರಷ್ಯನ್ ಅಮೂರ್ ಟೈಗರ್ ಅಂತ ಹೇಳ್ತೀವಿ ನಾವು, ಸೈಬೀರಿಯನ್ ಟೈಗರ್ ಅಂತ ಹೇಳ್ತೀವಿ. ಅದು ದಟ್ ಈಸ್ ದ ಲಾರ್ಜೆಸ್ಟ್ ಟೈಗರ್ ಅಂತ ಹೇಳ್ಬೋದು. ಸೆಕೆಂಡ್ ನಂಬರಲ್ಲಿ ಬರುತ್ತೆ ನಮ್ಮದು ದ ರಾಯಲ್ ಬೆಂಗಾಲ್ ಟೈಗರ್, ಪ್ಯಾಂಥೆರಾ ಟೈಗ್ರಿಸ್. ಆಮೇಲೆ ಇನ್ನೊಂದು ಇಂಡೋ ಚೈನಾ ಟೈಗರ್ ಅಂತ ಇದೆ. ಬಟ್ ಅದರದು ನಂಬರ್ಸು ತುಂಬ ಕಡಿಮೆ ಆಗಿದೆ ಅಂತ ಒಂದು ಸುದ್ದಿ ಇದೆ. ಅದರದು ವೈಲ್ಡಲ್ಲಿ ಎಷ್ಟು ಬದುಕಿದೆ ಅದರ ಬಗ್ಗೆ ಕನ್ಫರ್ಮೇಷನ್ಸ್ ಇಲ್ಲ. ಸೊ ಅದೇ ಥರ ಬರೀ 5 ಸಬ್ ಸ್ಪೀಷೀಸ್ ಟೈಗರ್ದು ಉಳಿಸ್ಕೊಂಡಿದೆ. ಇಂಡಿಯಾಗೆ ಒಂದು ಹೆಮ್ಮೆದು ವಿಷಯ ನಮ್ಮ ದೇಶಕ್ಕೆ ಏನಂದರೆ, ಲಾಸ್ಟ್ ಸ್ಟ್ರಾಂಗ್ ಹೋಲ್ಡ್ ಆಫ್ ದ ಟೈಗರ್ ಅಂತ ಕರೀತಾರೆ ನಮಗೆ. ಯಾಕಂದರೆ ಈ ವಿಶ್ವದಲ್ಲಿ ಎಷ್ಟು ಟೋಟಲ್ ಟೈಗರ್ ಇದ್ದಾವೆ ಅದರಲ್ಲಿ 70% ಪಾಪ್ಯುಲೇಷನ್, 70% ಅದರದ್ದು ಸಂಖ್ಯೆ ನಮ್ಮ ದೇಶದಲ್ಲಿ ಇದೆ. ಸೊ ಅದು ತುಂಬ ಹೆಮ್ಮೆ ವಿಷಯ. ಆಮೇಲೆ ಅದು ಇಷ್ಟು ನಮಗೆ ಅದು ಆ ಟೈಗರ್ ಕನ್ಸರ್ವೇಷನ್ ಪ್ರೋಗ್ರಾಮ್ ಯಶಸ್ವಿ ಆಗಿದ್ದಕ್ಕೆ ಕಾರಣ ನಮ್ಮ ಜನರು. ಯಾಕಂದರೆ ನೀವು ಫಾರಿನ್ ಕಂಟ್ರಿ ಅಥವಾ ವೆಸ್ಟರ್ನ್ ಕಂಟ್ರಿಯಲ್ಲಿ ನೋಡಿದರೆ ಯಾವುದು ಒಂದು ನಾಯಿ ಕೂಡ ಯಾರಿಗೆ ಕಚ್ಬಿಟ್ರೆ ಅದನ್ನು ಅವರು ಸಾಯಿಸ್ಬಿಡ್ತಾರೆ. ಬಟ್ ನಮ್ಮಲ್ಲಿ ಇದು ಹುಲಿಗಳು ಹೊರಗೆ ಬಂದು ಎಂತ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಆದ್ರೂ ಅದನ್ನ ಸಹಿಸಿಕೊಂಡು ಮುಂದುವರಿಯುವಂತ ದೇಶ ನಮ್ದು. ಹೌದು. ಸೊ ಅದಕ್ಕೆ ನಮ್ಮ ಜನ ನಮಗೆ ಎಷ್ಟು ಬೆಂಬಲ ಕೊಡ್ತಾರೆ, ಅವರದು ಎಷ್ಟು ಸಪೋರ್ಟ್ ಇದೆ. ಆಮೇಲೆ ನಮ್ಮ ಕಲ್ಚರಲ್ಲಿ ಅಷ್ಟು ಟಾಲರೆನ್ಸ್ ಇದೆ. ನಾವು ನೋಡಿದ್ರೆ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಈಕ್ವಲ್ ಅಧಿಕಾರ ಅಂತ ನಾವು ಹೇಳ್ತೀವಿ. ಸೊ ಅದರಿಂದ ಟೈಗರ್ ಕನ್ಸರ್ವೇಷನ್ ಆಗಲಿ ಅಥವಾ ಜನರಲಿ ವನ್ಯಪ್ರಾಣಿದು ಸಂರಕ್ಷಣೆ ಏನು ನಮ್ಮ ದೇಶದಲ್ಲಿ ಯಶಸ್ವಿ ಆಗಿದೆ, ಅದಕ್ಕೆ ನಮ್ಮ ಜನರಿಗೆ, ನಮ್ಮ ಎಸ್ಪೆಷಲಿ ಲೋಕಲ್ ಕಮ್ಯುನಿಟಿ, ನಮ್ಮ ಕಾಡು ಪಕ್ಕದಲ್ಲಿ ಇರೋ ಜನರು, ನಮ್ಮ ರೈತರು, ಗ್ರಾಮದ ಜನರು ಇದಾರಲ್ಲ, ಹೌದು ನಮ್ಮ ರೈತರು, ಆಮೇಲೆ ನಮ್ಮ ಟ್ರೈಬಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಅವರೇ ಮುಖ್ಯ ಕಾರಣ ಅಂತ ಹೇಳ್ಬೋದು. ಇದರ ಸಂರಕ್ಷಣೆಗೆ ಅವರು ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಯಾಕೆಂದ್ರೆ ಅರಣ್ಯದ ಅಂಚಿನಲ್ಲಿ ಇರುವ ಈ ಜನನೇ ಅರಣ್ಯದ ರಕ್ಷಣೆಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಹಾಗಾಗಿ ಅದು ಬಹಳ ಮುಖ್ಯ ಆಗುತ್ತೆ. ಈಗ ಈ ಹುಲಿಗಳ ಸಂತತಿ ಭಾರತದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ, ಅದನ್ನು ಹೇಗೆ ಗುರುತಿಸಲಾಗತ್ತೆ? ಈಗ ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ 9ನೇ ಏಪ್ರಿಲ್ ಈ ವರ್ಷದಲ್ಲಿ ನಮ್ಮ ಪ್ರಧಾನಿ ಮೋದಿ ಸಾಹೇಬರು ನಮ್ಮ ಟೈಗರ್ ಸೆನ್ಸಸ್ ರಿಪೋರ್ಟ್ ರಿಲೀಸ್ ಮಾಡಿದರು. ಸೊ ಅದ ಪ್ರಕಾರ ನಮ್ಮ ದೇಶದಲ್ಲಿ ಈಗ 3167 ಟೈಗರ್ಸ್ ಫಿಗರ್ ನಮಗೆ ಬಂದ್ಬಿಟ್ಟಿದೆ. ಸೊ 2000 ಪ್ರತಿ 4 ವರ್ಷಕ್ಕೆ ನಾವು ಆಲ್ ಇಂಡಿಯಾ ಟೈಗರ್ ಸೆನ್ಸಸ್ ಇದಕ್ಕೆ ಪ್ಲಸ್ ಆರ್ ಮೈನಸ್ ಇರುತ್ತೆ, ಯಾಕಂದ್ರೆ ಪ್ರತಿಯೊಂದೂ ಮಾರ್ಕ್ ಆಗುತ್ತಾ ಹೇಗೆ? ಹೌದು. ಸೊ ಇದು ಪ್ಲಸ್ ಆರ್ ಮೈನಸ್ ಫಿಗರ್. ಮತ್ತೆ ಪ್ರತಿ ಸ್ಟೇಟಲ್ಲಿ, ಪ್ರತಿ ಟೈಗರ್ ರಿಸರ್ವ್ ಅಲ್ಲಿ ಎಷ್ಟು ಹುಲಿಗಳಿದ್ದಾವೆ ಆ ರಿಪೋರ್ಟು ನಮಗೆ ಟೈಗರ್ ಡೇಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸಿಗುತ್ತೆ. ಸದ್ಯಕ್ಕೆ ಅವರು ಟೋಟಲ್ ನಂಬರ್ ಆಫ್ ಟೈಗರ್ಸ್ ಇನ್ ದ ಕಂಟ್ರಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನಮಗೆ ಟೋಟಲ್ ನಮ್ಮ ದೇಶದಲ್ಲಿ ಇಷ್ಟು ಹುಲಿಗಳು ಮಿನಿಮಮ್ ಇದ್ದಾವೆ, ಪ್ಲಸ್ ಆರ್ ಮೈನಸ್ ವಿ ಕ್ಯಾನ್ ಸಿ. ಬಟ್ ಅಟ್ ಲೀಸ್ಟ್ ಈಗ ಲಾಸ್ಟ್ ನಮ್ಮ 2018 ಅಲ್ಲಿ ಏನು ಸೆನ್ಸಸ್ ಆಗಿತ್ತು ಅದಕ್ಕೆ 4 ವರ್ಷದಲ್ಲಿ 200 ಹುಲಿಗಳು ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಬಹಳ ದೊಡ್ಡ ಸಂಖ್ಯೆ ಅಂತಾನೆ ನಾವು ಗುರುತಿಸಬೇಕಾಗುತ್ತೆ. ಹೌದು. ವಿಶೇಷವಾಗಿ ಕರ್ನಾಟಕಕ್ಕೆ ಬರೋದಾದ್ರೆ ಇಲ್ಲಿ ಹುಲಿಗಳ ಸಂತತಿ, ಅದರ ಕಾಪಾಡುವಂಥದ್ದು ಹೇಗೆ ನಡೀತಾ ಇದೆ? ಈಗ ಕರ್ನಾಟಕದಲ್ಲಿ 2018ನಲ್ಲಿ ಸೆನ್ಸಸ್ ಮಾಡುವಾಗ ಕರ್ನಾಟಕದ ಫಿಗರ್ ಇತ್ತು 524.
ಮಧ್ಯಪ್ರದೇಶದ ಫಿಗರ್ ಇತ್ತು 526. ಸೊ ಬರೀ 2 ಹುಲಿ ಜಾಸ್ತಿ ಅಂತ ಅವ್ರಿಗೆ ನಂಬರ್ 1 ಸ್ಪಾಟ್ ಸಿಕ್ತು. ಬಟ್ ಹಿಸ್ಟಾರಿಕಲಿ ನಾವು ಇದು ಟೈಮಲ್ಲಿ ನೋಡಿದ್ರೆ ಕರ್ನಾಟಕದಲ್ಲಿ ಹುಲಿದು ಪ್ರಮಾಣ ಮತ್ತೆ ಆನೆದು ಪ್ರಮಾಣ ಯಾವಾಗಲೂ ಜಾಸ್ತಿನೇ ಇದೆ. ನಾವು ನಂಬರ್ 1 ನಂಬರ್ 2 ಸ್ಪಾಟಲ್ಲಿ ಬಂದೇ ಬರ್ತೀವಿ. ಹುಲಿ ನಮ್ಮಲ್ಲಿ ಒಳ್ಳೆ ಹುಲಿದು ಪ್ರಮಾಣ ಇರೋದು ಕಾರಣ ನಮ್ಮ ಜಿಯೋಗ್ರಫಿ, ಒಂದು ನಮ್ಮ ಪಶ್ಚಿಮ ಘಟಕ ಏನಿದೆ ವೆಸ್ಟರ್ನ್ ಘಾಟ್ಸ್, ಆ್ಯಂಡ್ ಅದ್ರ ಜೊತೆಗೆ ಸದರ್ನ್ ಕರ್ನಾಟಕದಲ್ಲಿ ನಮಗೆ ಒಂದು ನೆಟ್ವರ್ಕ್ ಇದೆ. ಎಲ್ಲ ಫಾರೆಸ್ಟ್ ಒಂದಕ್ಕೆ ಕಾರಿಡಾರ್ಸಿಂದ ಕನೆಕ್ಟ್ ಆಗಿಬಿಟ್ಟಿದೆ, ಒಳ್ಳೆ ಕನೆಕ್ಟಿವಿಟಿ ಅಂತ ಹೇಳ್ಬೋದು. ಸೊ ಅದರಿಂದ ಇಲ್ಲೇ ಜೆನೆಟಿಕ್ ಡೈವರ್ಸಿಟಿ, ಅವೈಲೇಬಿಲಿಟಿ ಆಫ್ ಹ್ಯಾಬಿಟ್ಯಾಟ್, ಅದು ಹುಲಿಗರಿಗೆ ಇರಲಿಕ್ಕೆ ಏನು ಜಾಗಗಳು, ಏನು ಕಾಡುಗಳು ಬೇಕು ಅದೆಲ್ಲ ಇಲ್ಲೇ ಜಾಸ್ತಿ ಪ್ರಮಾಣದಲ್ಲಿ ಇದರಿಂದ ನಮ್ಮಲ್ಲಿ ವಿ ಹ್ಯಾವ್ ಅ ಪೊಟೆನ್ಷಿಯಲ್ ಆಫ್ ಕೀಪಿಂಗ್ ಅ ವೆರಿ ಹೈ ನಂಬರ್ ಆಫ್ ಟೈಗರ್ಸ್. ಇನ್ನೂ ಜಾಸ್ತಿ ಹುಲಿಗಳು ನಮ್ಮಲ್ಲಿ ನಾವು ನೋಡಬಹುದು ಫ್ಯೂಚರ್ ಟೈಮ್ಸ್ ಅಲ್ಲಿ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಅರಣ್ಯ ಇಲಾಖೆಯಿಂದ ಹುಲಿಗಳಿಗೂ ಸಂರಕ್ಷಣೆಗಾಗಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ, ಸುಮಾರು ವರ್ಷದಿಂದ ನಡೀತಾ ಇದೆ. ಹುಲಿ ಸಂರಕ್ಷಣಾ ಪ್ರಾಜೆಕ್ಟ್ ಟೈಗರ್ ಅಥವಾ ಇದು ಟೈಗರ್ ರಿಸರ್ವ್ದು ಕಾನ್ಸೆಪ್ಟ್ ನಮಗೆ ಬಂದಿರೋದು 1973 ಅಲ್ಲಿ. ಆ ಟೈಮ್ಗೆ ಪ್ರಾಜೆಕ್ಟ್ ಟೈಗರ್ ಶುರು ಆಗುವಾಗ ಒರಿಜಿನಲಿ 9 ಟೈಗರ್ ರಿಸರ್ವ್ಸ್ ಈ ದೇಶದಲ್ಲಿ ಡಿಕ್ಲರೇಷನ್ ಮಾಡಲಾಯಿತು. ಅದರಲ್ಲಿ ಒಂದು ನಮ್ಮ ಬಂಡೀಪುರ. ಸೊ 50 years ಆಫ್ ಪ್ರಾಜೆಕ್ಟ್ ಟೈಗರ್ ಜೊತೆಗೆ ಬಂಡೀಪುರಗೆ ಕೂಡ 50 years ಆಗಿದೆ. ಸೊ ಅದ್ರ ಜೊತೆಗೆ ಭದ್ರಾ, ಕಾಲಿ, ನಾಗರ್ಹೊಳೆ ಮತ್ತು BRT ನಮ್ಮ 5 ಟೈಗರ್ ರಿಸರ್ವ್ಸ್ ಕರ್ನಾಟಕದಲ್ಲಿ ಇದ್ದಾವೆ. ಟೈಗರ್ ರಿಸರ್ವ್ ಅಂತ ಹೆಸರು ಹೇಳುವಾಗ ಅದು ಯಾವುದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ನ್ಯಾಷನಲ್ ಪಾರ್ಕ್ ಕ್ಯಾಟಗರಿಯಲ್ಲಿ, ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಅದನ್ನು ಸಂರಕ್ಷಣೆ ಜಮೀನು ಕಾಡ್ದು ಆಗಿರುತ್ತದೆ. ಅದನ್ನು ಟೈಗರ್ ರಿಸರ್ವ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡ್ತಾರೆ. ಟೈಗರ್ ರಿಸರ್ವ್ ಅಂದರೆ ಆ ಜಾಗದಲ್ಲಿ ಹುಲಿಗಳಿಗೆ ಇರಲಿಕ್ಕೆ ಹ್ಯಾಬಿಟ್ಯಾಟ್ ಸೂಕ್ತ ಪ್ರಮಾಣದಲ್ಲಿ ಇದೆ. ಪ್ರೇ ಸ್ಪೀಶೀಸ್ ಏನು ಹೇಳ್ತೀವಿ ಅದನ್ನು ತಿನ್ನಲಿಕ್ಕೆ ಆಹಾರ ಅದು ಕೂಡ ಒಳ್ಳೆ ಪ್ರಮಾಣದಲ್ಲಿದೆ. ಮತ್ತು ಅಲ್ಲೇ ಟೈಗರ್ದು ಬ್ರೀಡಿಂಗ್ ಪಾಪ್ಯುಲೇಷನ್ಸ್, ಜಸ್ಟ್ ಹುಲಿಗಳು ಅಲ್ಲೇ ಓಡಾಡೋದು ಅಲ್ಲ, ಬ್ರೀಡಿಂಗ್ ಪಾಪ್ಯುಲೇಷನ್ ಅದದ್ದು ಪೀಳಿಗೆಗೆ ಮುಂದೆ ಹೋಗಲಿಕ್ಕೆ ಕೂಡ ಅಲ್ಲೇ ಜಾಗ ಇದೆ. ಅದು ಎಲ್ಲ ಕ್ರೈಟೀರಿಯಾ ನೋಡಿಕೊಂಡು ಟೈಗರ್ ರಿಸರ್ವ್ ಡಿಕ್ಲರೇಷನ್ ಆಗಿರುತ್ತದೆ. ಸೊ ಆ ಥರ ನಮ್ಮಲ್ಲಿ 5 ಟೈಗರ್ ರಿಸರ್ವ್ಸ್ ಕರ್ನಾಟಕದಲ್ಲಿ ಇದ್ದಾವೆ. ಆ್ಯಂಡ್ ಅಲ್ಲ, ಈಗ ಇವುಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ದೊಡ್ಡ ಸವಾಲೇ ಇದೆ. ಯಾಕೆಂದರೆ ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ನಾವು ಮೇಲಿಂದ ಮೇಲೆ ಹೇಳ್ತಾ ಇರ್ತೀವಿ. ಆಮೇಲೆ ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು ಹುಲಿಗೆ, ಮತ್ತು ವಿಶಾಲವಾದ ಜಾಗ ಬೇಕು. ಸುಮಾರು 25-30 ಚದರ ಕಿಲೋಮೀಟರ್ನ ಇದಕ್ಕೆ ಒಂದು ಹುಲಿ ತನ್ನ ಪ್ರಾತಿನಿಧ್ಯವನ್ನು ಮಾಡುತ್ತೆ. ಈ ಥರದ್ದೆಲ್ಲ ಇರೋವಾಗ ಅದಕ್ಕೆ ಸೂಕ್ತವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದೂ ದೊಡ್ಡ ಸವಾಲೇ ಅಲ್ವಾ? ಹೌದು. ಸೊ ಈಗ ನೋಡಿದರೆ ಕರ್ನಾಟಕದಲ್ಲಿ ಇದು ಕಾಡು ಕಾಪಾಡೋದು ಟ್ರೆಡಿಷನ್ ಏನಿದೆ ತುಂಬ ಹಳೆಯದು. ಸೊ ಹಳೆ ಕಾಲದಿಂದ ಈಗ ತಾವು ಕೆಲವು ಫಾರೆಸ್ಟ್ ನೋಟಿಫಿಕೇಶನ್ಸ್ ನೋಡಿದರೆ ಮೈಸೂರು ಮಹಾರಾಜ ಕಾಲದಲ್ಲಿ ಕೂಡ ಆಗಿರುವುದು ಇದೆ. ಸೊ 200 ವರ್ಷಕ್ಕಿಂತ ನಾವು ಫಾರೆಸ್ಟ್ ಕನ್ಸರ್ವೇಷನ್ ಮಾಡ್ತಾ ಬಂದಿದ್ದೀವಿ. ಈಗ ಹುಲಿದು ನಮಗೆ ಸಂರಕ್ಷಣೆ ಮಾಡಬೇಕು ಅಂದರೆ ನಾವು ಎಲ್ಲದಕ್ಕೆ ಸಂರಕ್ಷಣೆ ಮಾಡಬೇಕು. ಯಾಕಂದರೆ ಹುಲಿಗೆ ನಾವು ಒಂದು ಅಂಬ್ರೆಲಾ ಸ್ಪೀಶೀಸ್ ಅಂತ ಕರಿತೀವಿ. ಅಂಬ್ರೆಲಾ ಅಂದರೆ ಲೈಕ್ ಕೊಡೆ ಥರ. ಇದು ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಅಂಡರ್ ಇಟ್ ನಿಮಗೆ ಯಾವುದು ಒಂದು ಹುಲಿಯ ನಡುವೆ ಆ ಛತ್ರಿಯ ಅಡಿನಲ್ಲಿ ಏನೆಲ್ಲ ಇರಬೇಕು ಅನ್ನೋದು ಇಲ್ಲಿ ಬಹಳ ಗಮನಿಸಬೇಕಾದ. ಸೊ ಅದನ್ನ ಅಂಬ್ರೆಲಾ ಸ್ಪೀಶೀಸ್ ಅಂತ ಯಾಕೆ ಹೇಳ್ತೀವಿ? ಯಾಕಂದ್ರೆ ಒಂದು ಹುಲಿಗೆ ನಾವು ಅಲ್ಲೇ ಒಂದು ಹುಲಿ ಬದುಕಬೇಕು ಅಂದ್ರೆ ಒಳ್ಳೆ ಆಹಾರ ಬೇಕು. ಸೊ ಅದಕ್ಕೆ ನಾವು ಎಲ್ಲ ಜಿಂಕೆಗಳಿಗೆ ಕೂಡ ಕಾಪಾಡಬೇಕು. ಒಳ್ಳೆ ಹ್ಯಾಬಿಟ್ಯಾಟ್ ಬೇಕು, ಕಾಡು ಕಾಪಾಡಬೇಕು, ಶುದ್ಧ ನೀರು ಬೇಕು. ಸೊ ಅದಕ್ಕೆ ಯಾವುದು ವಾಟರ್ ಸೋರ್ಸಸ್ ಇದೆ ಅದನ್ನ ಕೂಡ ಸಂರಕ್ಷಣೆ ಮಾಡಲೇಬೇಕು. ಸೊ ಅದು ಎಲ್ಲ ಮಾಡ್ಲಿಕ್ಕೆ ನಾವು ಹೋದಾಗ ಪೂರ್ತಿ ಇಕೋಸಿಸ್ಟಮ್ ಏನಿದೆ, ಪೂರ್ತಿ ಇಕೋಲಾಜಿಕಲ್ ಸಿಸ್ಟಮ್ ಅಲ್ಲೇ ಏನಿರೋದು, ಪೂರ್ತಿ ಕಾಡು ಪ್ರದೇಶ ಏನಿದೆ ಅದು ಪೂರ್ತಿ ನಾವು ಸಂರಕ್ಷಣೆ ಮಾಡಲೇಬೇಕು, ಅಭಿವೃದ್ಧಿ ಪಡಿಸಬೇಕು, ಕಾಪಾಡ್ಕೊಂಡು ಹೋಗಬೇಕು. ಹೌದು. ಸೊ ಅದನ್ನ ನೆಕ್ಸ್ಟ್ ಸ್ಟೇಜ್ಗೆ ನಾವು ಏನ್ ಬರ್ತೀವಿ, ಈಗ ನಾವು ಜಿಂಕೆಗಳಿದ್ದು ಸಂಖ್ಯೆ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರಬೇಕಾಗತ್ತೆ. ಇಲ್ಲ ಅಂದ್ರೆ ಜಿಂಕೆಗಳು ಇಲ್ಲ ಅಂದ್ರೆ ಹುಲಿಗೆ ತಿನ್ಲಿಕ್ಕೆ ಆಹಾರ ಸಿಗುದಿಲ್ಲ. ಸೊ ಅದಕ್ಕೆ ನಾವು ಹ್ಯಾಬಿಟ್ಯಾಟ್, ಅದನ್ನ ಮೇವು ಇರಬೇಕು ಜಿಂಕೆಗಳಿಗೆ. ಸೊ ಅದನ್ನ ಹ್ಯಾಬಿಟ್ಯಾಟ್ ಚೆನ್ನಾಗಿ ನಾವು ಮೇಂಟೈನ್ ಮಾಡಬೇಕು ಫಾರೆಸ್ಟ್ ಒಳಗೆ. ಸೊ ಇದು ಲ್ಯಾಂಟನಾ ಕ್ಯಾಮೆರಾ ಅಂತ ಒಂದು ಸ್ಪೀಶೀಸ್ ಬಗ್ಗೆ ಎಲ್ಲರೂ ಕೇಳಿರ್ತೀವಿ. ಅದು ಒಂದು ಗಾರ್ಡನ್ ಪ್ಲಾಂಟ್ ತರ ಬ್ರಿಟಿಷ್ ಟೈಮ್ ಅಲ್ಲಿ ಕೋಲ್ಕತ್ತಾ ಗಾರ್ಡನ್ಸ್ ಅಲ್ಲಿ ತಗೊಂಡ್ ಬಂದಿದ್ರು. ಅದಾದ್ಮೇಲೆ ಅದು ಫಾರೆಸ್ಟ್ ಗೆ ಎಸ್ಕೇಪ್ ಆಗಿ ಈಗ ನ್ಯಾಚುರಲೈಸ್ ಆಗ್ಬಿಟ್ಟಿದೆ. ಅಂದ್ರೆ ಒಂದು ಇಂಡಿಯನ್ ಪ್ಲಾಂಟ್ ತರಾನೇ ಅದರದ್ದು ಬಿಹೇವಿಯರ್ ಆಗ್ಬಿಟ್ಟಿದೆ. ಬಟ್ ಅದರದ್ದು ನೋಡ್ಲಿಕ್ಕೆ ತುಂಬಾ ಗ್ರೀನ್ ಇರುತ್ತೆ, ಅದಕ್ಕೆ ತುಂಬಾ ಚೆನ್ನಾಗಿ ಹೂವು ಬರುತ್ತೆ, ಕಲರ್ ಹೂವು ಬರುತ್ತೆ, ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಹೌದು. ಬಟ್ ಅದನ್ನ ಯಾವುದು ಈ ಶಾಕಾಹಾರಿ ಪ್ರಾಣಿಗಳು ತಿನ್ಲಿಕ್ಕಾಗೋದಿಲ್ಲ. ಆಲ್ಕಲಾಯ್ಡ್ ತುಂಬಾ ಜಾಸ್ತಿ ಇರುತ್ತೆ ಅದರಲ್ಲಿ. ಆಮೇಲೆ ಅದರಲ್ಲಿ ಮುಳ್ಳುಗಳು ಇರ್ತವೆ. ಸೊ ಅದಕ್ಕೆ ಅದು ಕೆಳಗೆ ಶೆಲ್ಟರು ಸಿಗುದಿಲ್ಲ. ಸೊ ಅದರಿಂದ ಅದು ಹ್ಯಾಬಿಟ್ಯಾಟ್ದು ಕ್ವಾಲಿಟಿ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ.
ಅರಣ್ಯ ಇಲಾಖೆಯಿಂದ ನಾವು ಕಾನ್ಶಿಯಸ್ಲಿ ಎಸ್ಪೆಷಲಿ ನೀವು ಮನರೇಗಾ ಅಂತ ಸ್ಕೀಮ್ ಕೇಳಿರಬೇಕು. ಸೊ ಆ ಸ್ಕೀಮ್ ಅಲ್ಲಿ ನಮ್ಮ ಲೋಕಲ್ ನಮ್ಮ ಬಂಧುಗಳು ಯಾರಿದ್ದಾರೆ, ಸ್ಥಳೀಯರು ಇರ್ತಾರೆ, ರೂರಲ್ ಕಮ್ಯುನಿಟೀಸ್ ನಮ್ಮ ಯಾರಿದ್ದಾರೆ, ಮತ್ತೆ ಟ್ರೈಬಲ್ ಕಮ್ಯುನಿಟೀಸ್ ನಮ್ಮ ಜೊತೆಗೆ ಯಾರಿದ್ದಾರೆ, ಅವರೆಲ್ಲರಿಗೆ ನಾವು ಸೇರ್ಕೊಂಡು ಮನರೇಗಾ ಅದರಲ್ಲಿ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಆ ಲ್ಯಾಂಟೆನಾನ ನಾವು ಅಪ್ರೂಟ್ ಮಾಡ್ತೀವಿ. ಹೌದು, ಅದನ್ನು ನಿರ್ಮೂಲನೆ ಮಾಡೋಕ್ಕೆ ಸತತವಾಗಿದೆ. ಬಟ್ ನೀವು ಹಿಂಗೆ ಮಾಡ್ಕೊಂಡ್ ಬರ್ತಿರ್ತೀರಿ, ಮಳೆಗಾಲದಲ್ಲಿ ಮತ್ತೆ ಅದು ಬೆಳ್ಕೊಂಡು ಬರ್ತಾ ಇರುತ್ತೆ. ಇಲ್ಲ, ಅದಕ್ಕೇನೆ ನಮ್ಮ ಏನು ಎಕ್ಸ್ಪೆರಿಮೆಂಟ್ ಈಗ ಮಾಡಿ ಪೂರ್ತಿ ಸಕ್ಸಸ್ಫುಲ್ ಆಗಿದೆ. ನಾವು ಜಸ್ಟ್ 1 ವರ್ಷ ಅದೊಂದು ತಗೊಂಡು ಆ ಜಾಗಕ್ಕೆ ಬಿಟ್ಬಿಡೋದು ಅಂತ ಇಲ್ಲ. ಅದನ್ನ ತೆಗೆದು ನಮ್ಮ ನೇಟಿವ್ ಗ್ರಾಸ್ ಸ್ಪೀಶೀಸ್ ಏನಿರುತ್ತೆ, ಅದು ಯಾವ್ದು ಹುಳುಗಳು, ಇದು ನಮ್ಮ ಶಾಕಾಹಾರಿ ಪ್ರಾಣಿ ಏನ್ ತಿಂತಾವೆ, ಈಗ ಜಿಂಕೆ ಆಗ್ಲಿ ಇಂಡಿಯನ್ ಗೌರ್ಗಾಗ್ಲಿ ಬೇಕಾಗುವಂತದ್ದನ್ನ, ಹೌದು, ಅದೆಲ್ಲ ಸೀಡ್ಸ್ಗೆ ನಾವು ಲ್ಯಾಂಟನ ರಿಮೂವಲ್ ಏರಿಯಾ ಅಲ್ಲಿ ಹೋಗಿ ಆ ಸೀಡ್ಸ್ಗೆ ಎಲ್ಲ ಅಲ್ಲೇ ಹಾಕ್ತಿವಿ. ಅದ್ರ ಜೊತೆಗೆ ಗ್ರಾಸ್ ಸ್ಲಿಪ್ಸ್ ಕೂಡ ರೇಸ್ ಮಾಡಿರ್ತೀವಿ. ನಮ್ಮ ಮನೆ ಮುಂದ್ಗಡೆ ಲಾನ್ ಹೇಗೆ ನಾಟಿ ಮಾಡ್ತೀವಿ ನಾವು, ಅದೇ ತರ ಅದು ಕೂಡ ಅಲ್ಲೇ ಹಾಕಿ ಬರ್ತೀವಿ. ಸೆಕೆಂಡ್ ಇಯರ್ಗೆ ಮತ್ತೆ ಆ ಏರಿಯಾ ನಮ್ದು ಜಿಯೋ ಟ್ಯಾಗ್ ಇರುತ್ತೆ. ಒಂದು ಜರ್ನಲ್ ಅಲ್ಲಿ ಎಂಟ್ರಿ ಮಾಡಿರ್ತೀವಿ, ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಅಂತ ಎಲ್ಲ ನೋಡಿರ್ತೀವಿ. ಆಮೇಲೆ ಸೆಕೆಂಡ್ ಇಯರ್ಗೆ ಮತ್ತೆ ಅದನ್ನ ಸೇಮ್ ಜಾಗಕ್ಕೆ ರಿವಿಸಿಟ್ ಮಾಡ್ತೀವಿ. ಏನು ಸೆಕೆಂಡ್ ಟೈಮ್ ಬಂದಿರುತ್ತೆ ಮತ್ತೆ ಅದನ್ನ ಅಪ್ರೂಟ್ ಮಾಡಿ ಮತ್ತೆ ಸೀಡ್ಸ್ ಹಾಕ್ತೀವಿ, ಮತ್ತೆ ಥರ್ಡ್ ಇಯರ್ಗೆ ಹೋಗ್ತೀವಿ. ಸೊ ಆ ತರ 3 ವರ್ಷ ಮೇಂಟೈನ್ ಮಾಡಾದ್ಮೇಲೆ 4ನೇ ವರ್ಷ ಅದು ಪೂರ್ತಿ ಹೋಗಿರುತ್ತೆ, ನಿರ್ಮೂಲನೆ ಆಗುತ್ತೆ, ಮತ್ತೆ ಬರುವುದಿಲ್ಲ. ಮತ್ತೆ ಒಳ್ಳೆ ಗ್ರಾಸ್ ಲ್ಯಾಂಡ್ ಕ್ರಿಯೇಷನ್ ಆಗುತ್ತೆ. ಯಾಕಂದ್ರೆ ಗ್ರಾಸ್ ಸ್ಪೀಶೀಸ್ ಲ್ಯಾಂಟೆನಾಗೆ ಕಂಪೇರ್ ಮಾಡಿದ್ರೆ ತುಂಬಾ ಫಾಸ್ಟ್ ಆಗಿ ಬೆಳೆಯುತ್ತೆ. ಸೊ ಅದಕ್ಕೆ ಒಂದು ಮಳೆ ಬಿದ್ರೇನೆ ಅದು ಬಂದ್ಬಿಡುತ್ತೆ. ಹೌದು, ಸೊ ಅದಕ್ಕೆ ನಮ್ಗ ಕಾಡ್ಗೆ ಅದು ನಾವು ಮೇವು ಕೂಡ ಕ್ರಿಯೇಟ್ ಮಾಡ್ದಂಗೆ ಆಯ್ತು, ಲ್ಯಾಂಟೆನಾ ಕೂಡ ನಾವು ನಿರ್ಮೂಲನೆ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಹುಲಿಗಳ ಸಂರಕ್ಷಣೆಗೆ ಸಾಕಷ್ಟು ಸವಾಲುಗಳು ಇದ್ದೇ ಇರುತ್ತವೆ. ಹೌದು, ಆ ಸವಾಲುಗಳನ್ನು ಗುರುತಿಸೋದಾದ್ರೆ ಯಾವ ಸವಾಲುಗಳನ್ನು ಎದುರಿಸಬೇಕಾಗತ್ತೆ? ಈಗ ಮೊದಲು ನಾವು ನೋಡಿದ್ರೆ ಪೋಚಿಂಗ್ ಅಂತ ನಾವು ಏನು ಹೇಳ್ತೀವಿ, ಅದು ಒಂದು ನಮಗೆ ದೊಡ್ಡ ಸವಾಲಿತ್ತು. ಬಟ್ ಈಗ ನಮ್ಮ ಎಲ್ಲ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಆಗಲಿ, ನಮ್ಮ ಪ್ರೊಟೆಕ್ಷನ್ ಮೆಷರ್ಸ್ ಆಗಲಿ, ಟೆಕ್ನಾಲಜಿದು ಉಪಯೋಗ ಏನು ಮಾಡ್ತಾ ಇದ್ದೀವಿ, ಅದೆಲ್ಲ ಆಗಾದ್ಮೇಲೆ ಲಾರ್ಜ್ ಪ್ರಮಾಣದಲ್ಲಿ ಏನು ಪೋಚಿಂಗ್ ಮೊದಲು ಆಗ್ತಾಯಿತ್ತು, ಅದು ಈಗ ನಮ್ಮ ಸ್ಟೇಟಲ್ಲಿ ಆಗ್ತಾ ಇಲ್ಲ. ಹೊರಗಿಂದ ಬೇರೆ ಸ್ಟೇಟಿಂದ ಯಾರು ಈ ಥರ ಜನ ಬಂದು ಈ ಥರ ಕೆಲಸ ಮಾಡೋದು 1-2 ಇನ್ಸಿಡೆಂಟ್ ಆಗ್ಬೋದು. ಬಟ್ ಪೋಚಿಂಗ್ ಅಂತೂ ಬಿಗ್ ಥ್ರೆಟ್ ಇಸ್ ನಾಟ್ ಎಕ್ಸಿಸ್ಟಿಂಗ್ ಎನಿಮೋರ್ ಅಂತ ಹೇಳ್ಬೋದು. ಅದು ಕಂಟ್ರೋಲ್ ಆಗಿದೆ. ಆನೆದಾಗ್ಲಿ ಅಥವಾ ಹುಲಿದಾಗ್ಲಿ ಆನೆದಂತಾಗಿ ಕೂಡ ಆಗ್ತಾ ಇಲ್ಲ. ಅದು ಜಿಂಕೆ ಮಾಂಸಕ್ಕೆ ಕೆಲವು ಸಲ 1-2 ಲೋಕಲ್ ಕನ್ಸಂಪ್ಷನ್. ಬಟ್ ಅದು ಇಂಟರ್ನ್ಯಾಷನಲ್ ವೈಲ್ಡ್ ಲೈಫ್ ಟ್ರೇಡ್ ಅಂತ ಏನ್ ಹೇಳ್ತಾ ಇದ್ವಿ, ಅದು ಏನು ಚೈನಾಗೆ ಹೋಗ್ತಾ ಇತ್ತು, ಬೇರೆ ದೇಶಕ್ಕೆ ಹೋಗ್ತಾ ಇತ್ತು, ಅದೆಲ್ಲ ನಿಲ್ಸ್ಕೊಂಡಿದೆ, ಅದೆಲ್ಲ ಕಂಪ್ಲೀಟ್ ಕಂಟ್ರೋಲ್ ಮಾಡ್ಬಿಟ್ಟಿದೆ. ಬಟ್ ಈಗ ಅದನ್ನ ಹ್ಯಾಬಿಟ್ಯಾಟ್ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಈಗ ನಮ್ಮ ಮನೆ ಸರಿ ಇದ್ರೆ ನಾವು ಕೂಡ ಚೆನ್ನಾಗಿ ಬದುಕಬಹುದು. ಸೇಮ್ ಥಿಂಗ್ ಅಪ್ಲೈಸ್ ಫಾರ್ ಅನಿಮಲ್ಸ್ ಆಲ್ಸೋ. ಯಾಕಂದ್ರೆ ಅವರದು ಮನೆ ಅಂದ್ರೆ ಕಾಡು ಚೆನ್ನಾಗಿದ್ರೆ, ಡಿಗ್ರೇಡೇಷನ್ ಆಗಿಲ್ಲ, ಎಲ್ಲ ಮರ ಗಿಡ ಚೆನ್ನಾಗಿದೆ, ಒಳ್ಳೆ ಮಳೆ ಬರ್ತಾ ಇದೆ, ಅಲ್ಲೇ ಯಾವುದು ಡಿಸ್ಟರ್ಬೆನ್ಸ್ ನಾವು ಮಾಡಿಲ್ಲ, ಆ ತರ ಸಿಚುವೇಶನ್ ಇದ್ದಾಗ ಅವರು ಕೂಡ ಚೆನ್ನಾಗಿ ಬದುಕಬಹುದು. ಬಟ್ ಈಗ ಏನಾಗ್ತಾ ಇದೆ, ಕೆಲವು ಫ್ರಾಗ್ಮೆಂಟೇಷನ್ಸ್ ಆಗ್ತಾ ಇದೆ, ಕೆಲವು ಕಡೆ ಎನ್ಕ್ರೋಚ್ಮೆಂಟ್ ಆಗ್ಬಹುದು. ಸೊ ಹ್ಯಾಬಿಟ್ಯಾಟ್ದು ಕ್ವಾಲಿಟಿ ಕಡಿಮೆ ಆಯಿತು ಅಂದ್ರೆ ಅದನ್ನ ಪಾಪ್ಯುಲೇಷನ್ ಸಸ್ಟೈನ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದೇ ಒಂದ್ ಕಡೆ ಒಂದು ಮಾತು ಹೇಳೋದು ಕೇಳಿದ್ದೀನಿ. ಈಗ ನಾವು ಕಾರ್ಯಕ್ರಮ ಮೊದಲಲ್ಲಿ ಹೇಳ್ದಂಗೆ ಸುಮಾರು 30 ಚದರ ಕಿಲೋಮೀಟರ್ನಷ್ಟು ಪ್ರದೇಶ ಒಂದು ಹುಲಿಗೆ ಬೇಕು ಅಂತಿರುವಾಗ ಈಗ ಅದು 10-15ಕ್ಕೂ ಇಳಿದೋಗೋ ಸಾಧ್ಯತೆಗಳು ಇವೆ ಅನ್ನೋ ಮಾತು ಕೇಳ್ತಾ ಇದೀವಿ. ಬಿಕಾಸ್ ಆಫ್ ಈ ರೀತಿಯ ಎನ್ಕ್ರೋಚ್ಮೆಂಟು ಇವುಗಳ ಸಮಸ್ಯೆಯಿಂದ. ಆಮೇಲೆ ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ಗಳು ಇವೆಲ್ಲವೂ ಹೆಚ್ಚಾಗತ್ತೆ ಅನ್ನೋ ಮಾತು. ಹೌದು. ಸೊ ಈಗ ಒಂದು ನಾವು ಏನು ನಮ್ಮ ಮನಸ್ಸಲ್ಲಿ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೇಸಿಕಲಿ ಅಂದರೆ, ಟೈಗರ್ದು ಟೆರಿಟರಿ ಏನಿರುತ್ತಲ್ಲ ಅದು ಇಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಥರ ಇರುತ್ತೆ. ಅದನ್ನು ಹತ್ತಿರದಲ್ಲಿ ಎಲ್ಲ ಒಳ್ಳೆ ಪ್ರಮಾಣದಲ್ಲಿ ಆಹಾರ ಮತ್ತು ಶುದ್ಧ ನೀರು ಎಲ್ಲ ಸಿಕ್ಬಿಟ್ರೆ ಅದು ತುಂಬ ದೂರ ಹೋಗಲ್ಲ. ಸೊ ಹೈ ಡೆನ್ಸಿಟಿ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. 100 ಚದರ ಕಿಲೋಮೀಟರ್ಗೆ 12, 13, ಆಲ್ಮೋಸ್ಟ್ 15 ಟೈಗರ್ವರೆಗೂ ಕೂಡ ರೆಕಾರ್ಡ್ ಆಗಿಬಿಟ್ಟಿದೆ. ನಮ್ಮ ನಾಗರ್ಹೊಳೆ ನೋಡಿದರೆ 3rd ಹೈಯೆಸ್ಟ್ ಡೆನ್ಸಿಟಿ ಇನ್ ದ ಕಂಟ್ರಿ. 12 ಟೈಗರು 1 ಚದರ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇರ್ತವೆ. ಸೊ ಯು ಕ್ಯಾನ್ ಡಿವೈಡ್ 100/12 ಅಲ್ವಾ. ಸೊ ಸ್ಮಾಲ್ ಸ್ಪೇಸ್ ಅಲ್ಲಿ ಕೂಡ ಆ ಟೈಗರ್ಸ್ ಅದರಲ್ಲಿ ಇರ್ತಿದಾವೆ. ಅಂದ್ರೆ ಅದಕ್ಕೆ ಸೂಕ್ತವಾದ ವಾತಾವರಣ ಅಲ್ಲಿ ಕಲ್ಪಿತವಾಗಿರಬೇಕು. ಸೊ ಅಲ್ಲೇ ಇದೆ. ಬಟ್ ಈಗ ಇನ್ನೊಂದು ನಮ್ಮ ರಿಯಾಲಿಟಿ ಏನು ಅಂದ್ರೆ, ನಮ್ಮ ಪ್ರಾಣಿಗಳದ್ದು ಸಂಖ್ಯೆ ಹೆಚ್ಚಿನ ಆಗ್ತಾ ಇದೆ. ಬಟ್ ನಮ್ಮ ಕಾಡು ಎಷ್ಟಿತ್ತು ಅಷ್ಟೇ ಇದೆ. ಸೊ ಈ ಕಾಡದು ಕ್ವಾಲಿಟಿ ಏನಿದೆ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ವಿಸ್ತಾರ ಮಾಡಕ್ಕಾಗದೇ ಇದ್ರೂ ಅದರ ಗುಣಮಟ್ಟವನ್ನ ಕಾಪಾಡುವಂತದ್ದು. ಹೌದು. ಯಾಕಂದ್ರೆ ಪ್ರತಿ ಒಂದು ಫಾರೆಸ್ಟ್ ಏರಿಯಾಗೆ, ಪ್ರತಿ ಒಂದು ಹ್ಯಾಬಿಟ್ಯಾಟ್ಗೆ ಕ್ಯಾರಿಂಗ್ ಕೆಪಾಸಿಟಿ ಅಂತ ಒಂದು ಹೇಳ್ತೀವಿ. ಸೊ ಆ ಜಾಗದಲ್ಲಿ ಎಷ್ಟು ಪ್ರಾಣಿಗಳು ಇರಬಹುದು ಅಂತ ಫಿಕ್ಸ್ ಕೆಪಾಸಿಟಿ ಇರುತ್ತೆ. ಅದು ಟೋಟಲ್ ಐಡಿಯಲ್ ಕಂಡೀಷನ್ ಅಲ್ಲಿ ನಾವು ಇಟ್ಬಿಟ್ರೆ ಆರಾಮಾಗಿ ಅಲ್ಲೇ ನಾವು ಹುಲಿ ಆಗ್ಲಿ ಅಥವಾ ಬೇರೆ ಪ್ರಾಣಿಗಳು ಆಗ್ಲಿ ನಾವು ಆರಾಮಾಗಿ ಕಾಪಾಡಬಹುದು. ಈ ಅರಣ್ಯ ಇಲಾಖೆ ಮತ್ತೆ ಈ ಹುಲಿಗಳ ಸಂರಕ್ಷಣೆಗೆ ಹಲವಾರು ಕ್ರಮಗಳನ್ನು ಕೈಗೊಂಡಿರುತ್ತೆ.
ಅದರ ಸೆನ್ಸಸ್ಸನ್ನು ಮಾಡುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರದ್ದು ಯೋಜನೆಗಳನ್ನು ರೂಪಿಸಿದ್ರೆ ಅವು ಇನ್ನಷ್ಟು ಆರೋಗ್ಯವಾಗಿ ಮತ್ತು ಹೆಚ್ಚು ನೆಮ್ಮದಿಯಾಗಿ ಬದುಕತ್ವೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಯಾವ ಥರದ ಕ್ರಮಗಳನ್ನು ಕೈಗೊಂಡಿದೆ ಅಂತೀರಿ? ಅದರಲ್ಲಿ ನಾವು ಮುಖ್ಯವಾಗಿ ನೋಡಿದರೆ ಯಾವುದು ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಅದನ್ನು ನಾವು ಮ್ಯಾನೇಜ್ ಮಾಡಬೇಕು ಅಂದರೆ ಅದನ್ನು ಟೈಗರ್ ಕನ್ಸರ್ವೇಷನ್ ಪ್ಲ್ಯಾನ್ ಅಂತ ಒಂದು ಇರುತ್ತೆ. ಅದು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಅಪ್ರೂವ್ ಆಗಿರುತ್ತೆ. 10 ವರ್ಷಕ್ಕೆ ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನಲ್ಲಿ ಎಲ್ಲ ಬಂದಿರುತ್ತೆ. ಪ್ರೊಟೆಕ್ಷನ್ ಹೇಗೆ ಮಾಡಬೇಕು, ಆಮೇಲೆ ಬೆಂಕಿ ಬರುತ್ತೆ ಕಾಡಿಗೆ, ನಮಗೆ ಬೇಸಿಗೆಗಾಲಲ್ಲಿ ನಮಗೆ ಅದು ತುಂಬ ಟೆನ್ಷನ್ ಟೈಮ್ ಅಂತ ಹೇಳ್ಬೋದು. ಹೌದು, ಈ ಕಾಡ್ಗಿಚ್ಚಿಗೆ ಸಂಬಂಧಪಟ್ಟ ಹಾಗೇನೆ ಹೇಳೋದೇನು ಅಂತಂದರೆ, ಇದು ಸಾಧಾರಣವಾಗಿ ಬೇಸಿಗೆ ಕಾಲದಲ್ಲಿ ಅದಾಗದೇ ಆಗೋದಕ್ಕಿಂತ ಮಾನವನ ಪ್ರೇರಿತ ಅಗ್ನಿ ದುರಂತಗಳೇ ಹೆಚ್ಚು ಅನ್ನುವಂಥದ್ದು, ಕಾಡ್ಗಿಚ್ಚು ಹೆಚ್ಚು ಅನ್ನುವಂಥದ್ದು. ಹೌದು, ಇದನ್ನ ಒಪ್ಪುತ್ತೀರಾ? ಹೌದು, ಅದು ನಿಜ. ಯಾಕಂದ್ರೆ ನಾವು ಆಸ್ಟ್ರೇಲಿಯಾ ಅಥವಾ ಬ್ರೆಜಿಲ್ ಆ ಕಡೆಗೆ ಏನು ಅವ್ರಿಗೆ ಕಾಡಿಗೆ ಬೆಂಕಿ ಬೀಳ್ತಾ ಇದೆ, ಅದು ನ್ಯಾಚುರಲ್ ಫೈರ್ ಅಂತ ಹೇಳ್ಬೋದು. ಬಟ್ ನಮ್ಮ ದೇಶದಲ್ಲಿ 99% ಫೈರ್ಸ್ ಮ್ಯಾನ್ ಮೇಡ್ ಫೈರ್, ಮನುಷ್ಯರಿಂದ ಆಗಿರೋದು. ತಿಳಿದು ಇರಬಹುದು, ತಿಳಿದೇನೂ ಇರಬಹುದು. ಹೌದು ಹೌದು. ಈಗ ನೋಡಿ, ಈಗ ಯಾರು ಒಂದು ಈಗ ನಮ್ಮ ಟೈಗರ್ ರಿಸರ್ವ್ ಎಕ್ಸಾಂಪಲ್ ತಗೊಳ್ಳಿ. ಒಳಗಡೆ ನಮ್ಮ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ದೇವಸ್ಥಾನ ಹೋಗುವಾಗ ಯಾರು ಒಂದು ಬೀಡಿ ಅಥವಾ ಸಿಗರೇಟು ಸೈಡಲ್ಲಿ ಹಾಕ್ಬಿಟ್ರು, ಅದರಿಂದಾನೇ ಒಂದು ಬೆಂಕಿ ಶುರುವಾಗಿ ಅದು ಕಾಡಿಗೆ ಹೋಗ್ಬೋದು. ಕೆಲವು ಜನ ಕಾಡು ಪಕ್ಕದಲ್ಲಿ, ಈಗ ಕಾಡು ಹೊರಗಡೆನೆ ಯಾರ್ದು ಒಂದು ತೋಟ ಇರ್ಬೋದು, ಅಲ್ಲಿ ಅಗ್ರಿಕಲ್ಚರಲ್ ವೇಸ್ಟ್ ಬರ್ನಿಂಗ್ ಮಾಡ್ತಾ ಇರ್ತಾರೆ. ಗಾಳಿ ಜಾಸ್ತಿ ಬಂತು, ಅದು ಕಾಡಿಗೆ ಹೌದು. ಸೊ ಆ ತರದ್ದು ಇನ್ಸಿಡೆಂಟ್ ಕೂಡ ಇವೆ. ಕೆಲವು ಸಲ ಹೈ ಟೆನ್ಷನ್ ಲೈನ್ಸ್ ಮೇಲೆ ಹೋಗ್ತಾ ಇರುತ್ತೆ, ಆ ಲೈನ್ ಇಂದ ಸ್ಪಾರ್ಕ್ಸ್ ಬಂದು ಕೂಡ ಫೈರ್ಸ್ ಶುರು ಆಗ್ಬೋದು. ಸೊ ಅದಕ್ಕೆ ಎಲ್ಲ ದಟ್ ಇಸ್ ವೈ ವಿ ಸೇ ಹ್ಯೂಮನ್ ಇಂಡ್ಯೂಸ್ಡ್, ಮನುಷ್ಯರಿಂದ ಆಗಿರೋದು ಬೆಂಕಿ ಪ್ರಕರಣ ಆಗತ್ತೆ ನಮ್ಮಲ್ಲಿ ಜಾಸ್ತಿ ಪ್ರಮಾಣ. ಅಂದರೆ ಇದರ ಕುರಿತು ಅವರಿಗೆ ಅರಿವು ಮೂಡಿಸೋದು, ಜಾಗೃತಿ ಮೂಡಿಸೋದು, ಮತ್ತು ನೀವು ಒಣಗಿರುವ ಹುಲ್ಲುಗಳನ್ನು ಒಂದಷ್ಟು ಭಾಗವನ್ನು ಸಮ ಮಾಡಿ ಬೆಂಕಿ ಹಬ್ಬದೇ ಇದ್ದ ಹಾಗೆ ಮಾಡುವುದು, ಈ ಥರದ ಕ್ರಮಗಳನ್ನು ಎಲ್ಲ ತಗೊಳ್ತೀರಿ ಅಲ್ವಾ? ಹೌದು ಹೌದು. ಸೊ ಅದಕ್ಕೆ ಮೇನ್ ತಾವು ನೋಡಿದರೆ ಯಾವುದು ಒಂದು ಟೈಗರ್ ರಿಸರ್ವ್ ಅಲ್ಲಿ ನಾವು ಮೇನ್ ಮ್ಯಾನೇಜ್ ಮಾಡಬೇಕಂದ್ರೆ ಮೊದಲು ಪ್ರೊಟೆಕ್ಷನ್. ಸೊ ಅದನ್ನು ನಮ್ಮ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಹೇಳ್ತೀವಿ. ಸೊ ಅದು ಶಿಬಿರ್ಗಳು ಎಲ್ಲ ಪೂರ್ತಿ ಟೈಗರ್ ರಿಸರ್ವ್ ಅಲ್ಲಿ ಇಂಟೀರಿಯರ್ ಏರಿಯಾಲಿ ಇರುತ್ತೆ. ಅಲ್ಲೇ ನಮ್ಮ ವಾಚರ್ಸ್ ಇರ್ತಾರೆ, ದಿನ ಗಸ್ತ್ ಮಾಡ್ತಾರೆ, ದಿನ ನೋಡ್ತಾರೆ ಯಾವುದು ಪೋಚಿಂಗ್ ಇನ್ಸಿಡೆಂಟು, ಯಾವುದು ಹುಲಿಗಳಿಗೆ ಡೆತ್ ಆಗೋದು, ಯಾವುದು ಆಗಿಲ್ಲ. ಏನಾದರೂ ಆಗಿದ ತಕ್ಷಣ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೆಕೆಂಡ್, ಪ್ರೊಟೆಕ್ಷನಲ್ಲಿ ಫೈರ್ ಪ್ರೊಟೆಕ್ಷನ್. ಸೊ ತಾವು ಹೇಳ್ದಂಗೆ ಫೈರ್ ಲೈನ್ ಕ್ರಿಯೇಟ್ ಮಾಡ್ತೀವಿ, 3 ಮೀಟರು 10 ಮೀಟರು ಡಿಪೆಂಡಿಂಗ್ ಆನ್ ಯಾವುದು ಬೌಂಡ್ರಿ ಇದೆ. ಅದು ನಾವು ಚಳಿಗಾಲದಲ್ಲೇ ಮಾಡಿಬಿಡ್ಬೇಕು. ಯಾಕಂದರೆ ಬೇಸಿಗೆಗಾಲಲ್ಲಿ ಅದು ಮಾಡಲಿಕ್ಕೆ ಹೋದರೆ ಗಾಳಿಯಲ್ಲಿ ನಾವೇನೇ ಅದನ್ನು ಡಿಸ್ಟ್ರಾಯ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಅದನ್ನು ಚಳಿಗಾಲದಲ್ಲಿ ನಾವು ಕ್ಲಿಯರಾಗಿ ಕಟ್ ಮಾಡಿ, ಅದರದ್ದು ಡೆಬ್ರಿಸ್ ಏನು ಬಂದಿರುತ್ತೆ ಅದನ್ನು ಕೋಲ್ಡ್ ಬರ್ನಿಂಗ್ ಮಾಡಿ, ಬೆಳಿಗ್ಗೆ ಬೇಗ ಅದನ್ನು ತುಂಬ ಬಿಸಿ ಆಗೋದು ಮುಂಚೆ ನಾವು ತಂಪಾದ ಸಮಯದಲ್ಲಿ ಅದನ್ನು ಬರ್ನ್ ಮಾಡಿರ್ತೀವಿ. ಸೊ ಅದನ್ನು ಫೈರ್ ಲೈನ್ ಕ್ರಿಯೇಷನ್ ಮಾಡಿರ್ತೀವಿ. ವಾಚರ್ಸ್ ಇರ್ತಾರೆ ನಮ್ಮ ಜೊತೆಗೆ. ಅದ್ರ ಜೊತೆಗೆ ನಾವು ಅವೇರ್ನೆಸ್ ಮಾಡಬೇಕು. ಸೊ ಅದಕ್ಕೆ ಕಾಡು ಅಕ್ಕಪಕ್ಕದಲ್ಲಿ ಜನರು ಆಗಲಿ ಅಥವಾ ಅರ್ಬನ್ ಏರಿಯಾಸಲ್ಲಿ ಜನ ಆಗಲಿ ಎಲ್ಲರಿಗೆ ಒಂದು ಅವೇರ್ನೆಸ್ ಕೊಡಬೇಕು. ಈ ಕಾಡು ಯಾಕೆ ಬೇಕು, ಕಾಡಲ್ಲಿ ಇರುವುದು ಪ್ರಾಣಿಗಳು ಯಾಕೆ ಬೇಕು, ಹುಲಿಗೆ ಯಾಕೆ ನಾವು ಸಂರಕ್ಷಣೆ ಕೊಡಬೇಕು, ಅದರ ಬಗ್ಗೆ ಅವೇರ್ನೆಸ್ ಕೊಡೋದು. ಆ್ಯಂಡ್ ಅದರಲ್ಲಿ ಮಕ್ಕಳಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾವು ಫೋಕಸ್ ಮಾಡ್ತೀವಿ, ಅರಿವು ಮೂಡಿಸುವಂಥದ್ದು. ಹೌದು, ಯಾಕಂದರೆ ಅವರು ಈಗ ಫ್ಯೂಚರಲ್ಲಿ ನೋಡಿದರೆ ಅವರೇ ಆ್ಯಕ್ಷನ್ನು ತಗೊಳ್ಬೇಕು. ಆಮೇಲೆ ಅವ್ರ ಆ್ಯಕ್ಷನ್ನಿಂದ ಅವ್ರಿಗೇನೆ ಫ್ಯೂಚರ್ ಕಾಪಾಡಬೇಕು ಅವರು. ಸೊ ಅದು ಮುಂದಿನ ಪೀಳಿಗೆಗೆ ಏನಾಗಬೇಕು ಅದರದ್ದು ಆ್ಯಕ್ಷನ್ ಈಗಲೇ ನಾವು ಶುರು ಮಾಡಿದರೆ ಏನು ನಾವು ಒಳ್ಳೆ ಪರಿಣಾಮ ನೋಡ್ಬೋದು. ಈಗ ತಾವು ನಿರ್ದೇಶಕರು ಇದ್ದೀರಿ BRT ಟೈಗರ್ ರಿಸರ್ವ್ನಲ್ಲಿ. ಈ ಕಾನ್ಫ್ಲಿಕ್ಟ್ಗಳನ್ನು ತಡೆಯುವ ವಿಚಾರದಲ್ಲಾಗಲಿ ಅಥವಾ ಜನರಿಗೆ ಅರಿವು ಮೂಡಿಸೋದ್ರಲ್ಲಾಗಲಿ ಅಥವಾ ಈ ಹುಲಿ ಸಂರಕ್ಷಣೆಯಲ್ಲಾಗಲಿ ನೀವು ಎದುರಿಸುವಂತಹ ಸವಾಲುಗಳು ಯಾವ ಥರ ಇರುತ್ತೆ? ಕಾನ್ಫ್ಲಿಕ್ಟು ನಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ, ನನಗೆ ರಾತ್ರಿ ಯಾವಾಗಲೂ ಒಂದು 10-12 ಗಂಟೆ ಆದಮೇಲೆ ಯಾವಾದರೂ ಫೋನ್ ಬಂತು ಅಂದರೆ ಜಸ್ಟ್ ಮೈ ಹಾರ್ಟ್ ಬೀಟ್ ಸ್ಟಾಪ್ಸ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಥಾಟ್ ಏನು ಬರುತ್ತೆ, ಯಾವುದು ಪ್ರಾಣಿದು ಸಾವಾಗಿದೆ, ಇಲ್ಲ ಅಂದರೆ ಯಾರು ಮನುಷ್ಯರದು ಸಾವಾಗಿದೆ. ನಮಗೆ 2 ಲಾಸು
ನಮಗೆ ಟಾಲರೇಟ್ ಮಾಡ್ಲಿಕ್ಕೆ ಯಾವುದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾವುದು ಆಗೋದಿಲ್ಲ. ಸೊ ಅದಕ್ಕೆ ಅದೇ ನಮಗೆ ಮೇನ್ ಈಗ ನಾವು ಫೋಕಸ್ ಮಾಡ್ತಾ ಇರೋದು ಅಂದ್ರೆ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಮೇಲೆ. ಯಾಕಂದ್ರೆ ಕಾನ್ಫ್ಲಿಕ್ಟ್ ಮಿಟಿಗೇಷನ್ ಇಸ್ ಒನ್ ಆಫ್ ಅವರ್ ಮೇನ್ ಮ್ಯಾಂಡೇಟ್ಸ್. ಯಾಕಂದ್ರೆ ಈಗ ಜನರು ಕಾಡು ಪಕ್ಕದಲ್ಲಿ ಇರೋದು, ಅವರದು ಜನಸಂಖ್ಯೆ ಜಾಸ್ತಿ ಆಗಿರೋದು, ಪ್ರಾಣಿಗಳದ್ದು ಜನಸಂಖ್ಯೆ ಜಾಸ್ತಿ ಅಂದು ಇಬ್ಬರಿಗೆ ಅಲ್ಲಿ ಯಾರ್ದು ತಪ್ಪಿಲ್ಲ. ಬಟ್ ಅದು ಕೋ ಎಕ್ಸಿಸ್ಟೆಂಟ್ ಸ್ಪೇಸ್ ಏನಿದೆ ಅದನ್ನ ಚೆನ್ನಾಗಿ ನಾವೇ ಮ್ಯಾನೇಜ್ ಮಾಡಿದ್ರೆ, ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ, ನಾವು ಚೆನ್ನಾಗಿ ಮಾನಿಟರ್ ಮಾಡಿದ್ರೆ, ಹುಲಿ ಬಂದಿದೆ ಪಬ್ಲಿಕ್ ಅವೇರ್ನೆಸ್ ಸಿಸ್ಟಮ್ ಅಲ್ಲಿ ಹೊರಗಡೆ ಹೋಗಬೇಡಿ, 6 ಗಂಟೆ ಮೇಲೆ ಹೋಗಬೇಡಿ, ಅವರು ಯಾವಾಗಲೂ ಇದು ಕಬ್ಬು ಎಲ್ಲ ಕಟಾವು ಮಾಡಲಿಕ್ಕೆ ಹೋಗ್ತಾರೆ, ಆ ಟೈಮ್ಗೆ ನಮ್ಮ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ಗೆ ಅಲ್ಲೇ ಕಳಿಸೋದು, ಅಥವಾ ಡ್ರೋನ್ ಫ್ಲೈ ಮಾಡಿಕೊಂಡು ಅಲ್ಲೇ ಯಾವುದು ಪ್ರಾಣಿ ಇಲ್ಲ ಈಗ ಸೇಫ್ ಆಗಿ ನೀವು ಹೋಗ್ಬೋದು. ಆ ಥರ ಲೋಕಲ್ ಲೆವೆಲಲ್ಲಿ ಸುಮಾರು ಬೇರೆ ಬೇರೆ ಸ್ಟೆಪ್ಸ್ ನಾವು ತಗೊಳ್ತಾ ಇರ್ತೀವಿ. ಆಮೇಲೆ ಈಗ ರೈತರು ಎಲೆಕ್ಟ್ರಿಕಲ್ ಫೆನ್ಸಿಂಗನ್ನು ಬಹಳ ಸುಲಭವಾಗಿ ಹಾಕ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಹ ಬಹುಶಃ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಗೆ ಒಂದು ರೀತಿಯಲ್ಲಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ. ಅದು ಮಿನಿಮಮ್ ವೋಲ್ಟೇಜ್ ಏನಿರುತ್ತೆ ಅಷ್ಟೇ ವೋಲ್ಟೇಜ್ಗೆ ಅವರು ಹಾಕಿದ್ರೆ ಏನು ತೊಂದರೆ ಆಗಲ್ಲ. ಕೆಲವು ಸಲ ಏನಾಗುತ್ತೆ, ಅಕ್ರಮವಾಗಿ ಒಂದು ಮೇನ್ ಲೈನ್ ಇಂದ ಕನೆಕ್ಷನ್ ಕೊಡುವಾಗ ಹೈ ವೋಲ್ಟೇಜ್ ಲೈನ್ ಆಗಿ ಆ ಕ್ರೈಮ್ಗೆ ಪ್ರಾಣಿಗಳು ಸಾಯ್ತವೆ. ಇಲ್ಲ ಅಂದ್ರೆ ಇಲೆಕ್ಟ್ರಿಕ್ ಸೋಲಾರ್ ಫೆನ್ಸಸ್ ನಾವು ಕೂಡ ಹಾಕ್ತಿವಿ, ಪ್ರಾಣಿಗಳು ಹೊರಗಡೆ ಬರಬಾರ್ದು ಅಂತ. ಎಸ್ಪೆಷಲಿ ಆನೆಗೆ ಟೆಂಟಿಕಲ್ ಸೋಲಾರ್ ಫೆನ್ಸ್ ಅಂತ ನಾವು ಕೂಡ ಹಾಕ್ತಿವಿ. ಬಟ್ ಅದರಲ್ಲಿ ವೋಲ್ಟೇಜ್ ತುಂಬಾ ಕಮ್ಮಿ ಇರುತ್ತೆ. ಸೊ ಜಸ್ಟ್ ಒಂದು ಇರುವೆ ನಮ್ಗೆ ಸ್ಟಿಂಗ್ ಮಾಡಷ್ಟೇನು ಫೀಲಿಂಗ್ ಆಗುತ್ತೆ, ಹೋಗ್ಬಿಡ್ತವೆ. ಸೊ ಅದು ಒಂದು ರಿಪೆಲೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಅದು ಈಗ ಆಕ್ಚುಲಿ ಡಿಪಾರ್ಟ್ಮೆಂಟ್ ಇಂದ ಕಾಡಿಂದ 5 ಕಿಲೋಮೀಟರ್ಸ್ ವರೆಗೂ ಯಾರ್ಯಾರ್ದು ಜಮೀನಿದೆ ಅದನ್ನ 50-50 ಸಬ್ಸಿಡಿ ಅಲ್ಲಿ ಸೋಲಾರ್ ಫೆನ್ಸಿಂಗ್ ಡಿಪಾರ್ಟ್ಮೆಂಟ್ ಇಂದ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅವ್ರಿಗೆ ಈಗ ಜಸ್ಟ್ ಅದು ಆನೆಗಳು ಅಷ್ಟೇ ಅಲ್ಲ, ಬಟ್ ಈಗ ಜಿಂಕೆಗಳು, ಹಂದಿಗಳು ಅದೆಲ್ಲ ಕೂಡ ಬಂದು ಅದೆಲ್ಲ ನಷ್ಟ ಮಾಡುತ್ತೆ. ಅದು ಪ್ರಿವೆಂಟ್ ಮಾಡಲಿಕ್ಕೆ 50-50 ಸಬ್ಸಿಡಿಯಲ್ಲಿ ಡಿಪಾರ್ಟ್ಮೆಂಟ್ ಪ್ರೊವೈಡ್ ಮಾಡ್ತಾ ಇದೆ. ಒಟ್ಟಾರೆಯಾಗಿ ನನಗೆ ಬೇಕಾದ್ರೆ ಈ ನಮ್ಮ ಏನಂತೀವಿ ಜೀವ ಸಂಕುಲದಲ್ಲಿ ಹುಲಿಗಳ ಪಾತ್ರ ಬಹಳ ಮುಖ್ಯ. ಅದು ಹೌದು. ಅದನ್ನು ಹೇಗೆ ಅರ್ಥೈಸ್ತೀರಿ? ಟ್ರೆಡಿಷನಲ್ ಇಂದ ನೋಡಿದ್ರೆ ಇದು ಹಲವಾರು ದೇವಗಳಿಗೆ ವಾಹನ ಅಂತ ಹೇಳಿದ್ರೆ ಹುಲಿ. ನಮ್ಮ ದುರ್ಗಾ ಮಾತಾ ಹೇಳಿದರೆ ಅದನ್ನ ವಾಹನ ಕೂಡ ಹುಲಿ. ಸೊ ನಮ್ಮ ರಿಲಿಜನ್ನಿಂದ ಹಿಡಿದು ನಮ್ಮ ರಿಲಿಜಿಯಸ್ ಪ್ರಾಕ್ಟೀಸಸ್ಸು, ನಮ್ಮ ಫೇತ್ ಏನಿದೆ, ಧರ್ಮ ಏನಿದೆ, ಅದರಲ್ಲಿ ಕೂಡ ಹುಲಿದು ತುಂಬ ಮುಖ್ಯ ಪ್ರಮಾಣದಲ್ಲಿ ಪ್ರೆಸೆನ್ಸ್ ಇದೆ. ಅದರ ಜೊತೆಗೆ ಇಕೋಲಾಜಿಕಲ್ ವ್ಯಾಲ್ಯೂ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಅದನ್ನು ಒಂದು ಹುಲಿ ಕಾಪಾಡಿದರೆ ಪೂರ್ತಿ ಕಾಡು ಕಾಪಾಡಲೇಬೇಕು. ಸೊ ಅದು ಕಾಪಾಡಿದರೆ ನಮಗೆ ಎಲ್ಲದಕ್ಕೆ ತುಂಬ ಒಳ್ಳೇದಾಗುತ್ತೆ. ಒಂದು ಸೈಕಲ್ ಅನ್ನೋದಿದೆಯಲ್ಲ ಅದು. ಹೌದು. ಆ್ಯಂಡ್ ಆಮೇಲೆ ಈಗ ನಾವು ಎಲ್ಲ ಒಂದು ಕೊರೋನಾ ಇಂದ ಈಗ ಹೊರಗೆ ಬಂದಿದ್ದೀವಿ ಅಲ್ವಾ. ಸೊ ಕೊರೋನಾ ಬಂದಿರೋದು ಹೇಗೆ, ಈಗ ತುಂಬ ಪ್ರಿಮಿಟಿವ್ ವೈರಸಸ್, ಬ್ಯಾಕ್ಟೀರಿಯಾ ಎಲ್ಲ ಇಂಟೀರಿಯರ್ ಅನ್ಡಿಸ್ಟರ್ಬ್ ಫಾರೆಸ್ಟಲ್ಲಿ ಇರ್ತವೆ. ಅದನ್ನು ನಾವು ಎಕ್ಸ್ಪೋಸ್ ಆಗಿರಲ್ಲ. ಸಡನ್ ಆಗಿ ಅದನ್ನು ಫಾರೆಸ್ಟ್ಗೆ ಕಟ್ ಮಾಡಿ ಎಕ್ಸ್ಪೋಸ್ ಮಾಡಿದ್ದಕ್ಕೆ ನಾವು ಕೂಡ ಅದನ್ನು ವಿಕ್ಟಿಮ್ ಆಗಿಬಿಡ್ತೀವಿ. ಅದರ ಜೊತೆಗೆ ಕ್ಲೈಮೇಟ್ ಚೇಂಜ್ ಅಂತ ಒಂದು ರಿಯಾಲಿಟಿ ಇದೆ. ನಮಗೆ ಹವಾಮಾನ ಏನು ಬದಲಾವಣೆ ಆಗ್ತಾ ಇದೆ, ಈಗ ಹಿಮಾಚಲ್, ಉತ್ತರಾಖಂಡಲ್ಲಿ ಏನು ನಡೀತಾ ಇದೆ ನಮ್ಮೆಲ್ಲರಿಗೆ ಗೊತ್ತು. ಸೊ ಅದೇ ರೀತಿ ನಮಗೆ ಫ್ಯೂಚರಲ್ಲಿ ಎಕ್ಸ್ಟ್ರೀಮ್ ಇವೆಂಟ್ಸ್ ನಮಗೆ ಬೇಡ ಅಂದರೆ ಎಷ್ಟು ನಮ್ಮಲ್ಲಿ ಫಾರೆಸ್ಟ್ ಕವರ್ ಇದೆ, ಎಷ್ಟು ನಮ್ಮಲ್ಲಿ ಇಕೋಲಾಜಿಕಲ್ ಸಿಸ್ಟಮ್ಸ್, ಸೈಕಲ್ಸ್, ಆ ಬ್ಯಾಲೆನ್ಸ್ಗೆ ನಾವು ಮೇಂಟೈನ್ ಮಾಡಿ ಹೋಗಲೇಬೇಕು. ಸೊ ಅದರಲ್ಲಿ ಹುಲಿ ಒಂದು ನಮಗೆ ಸಿಂಬಲ್ ತರ ಆಗುತ್ತೆ. ಒಂದು ಹುಲಿಗೆ ನಾವು ಸಿಂಬಲ್ ತರ ಇಟ್ಕೊಂಡು ಲೈಕ್ ಎನ್ ಅಂಬ್ರೆಲಾ, ಇಫ್ ವಿ ಕನ್ಸರ್ವ್ ಒನ್ ಟೈಗರ್, ಅದರಿಂದಾನೇ ಇದು ಎಲ್ಲ ಇಫೆಕ್ಟ್ಸ್ ಆಫ್ ನೇಚರ್ ಏನಿದೆ ಅದೆಲ್ಲ ನಾವು ಕಡಿಮೆ ಆಗುತ್ತೆ. ಆಮೇಲೆ ಫಾರೆಸ್ಟ್ ಈಗ ನಮ್ಮ ಹತ್ರ ಏನಿದೆ ಅದು ನಮ್ಮ ಅಧಿಕಾರ ಇಲ್ಲ. ಈಗ ನಮ್ಮ ಮುಂದಿನ ಪೀಳಿಗೆಗೆ ಏನಿದೆ ಅದರಿಂದ ನಾವು ಒಂದು ಲೋನ್ ತಗೊಂಡಿದ್ದೀವಿ, ಅದು ಬಿಕಾಸ್ ವಿ ಹ್ಯಾವ್ ಟು ಲೀವ್ ಇಟ್ ಫಾರ್ ದೆಮ್. ಸೊ ಅದನ್ನ ಹುಲಿ ಸಂರಕ್ಷಣೆ ಮಾಡಿ ಅದ್ರ ಜೊತೆಗೆ ಕಾಡಿಗೆ ಕಾಪಾಡಿ ಎಲ್ಲ ಫಾರೆಸ್ಟ್ ಕನ್ಸರ್ವೇಷನ್ ಮಾಡಿದ್ರೆ ಹ್ಯೂಮನ್ ರೇಸ್ ಕ್ಯಾನ್ ಸಸ್ಟೈನ್ ಆನ್ ದಿಸ್ ವರ್ಲ್ಡ್ ಅಂತ ಹೇಳ್ಬೋದು. ಹಾಗಾದರೆ ಈ ದಿಕ್ಕಿನಲ್ಲಿ ಸಾರ್ವಜನಿಕರು ಏನು ಮಾಡಬೇಕು ಅಂತ ನೀವು ಇಷ್ಟಪಡ್ತೀರಿ? ಈಗ ಸಾರ್ವಜನಿಕರು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನೋಡಿದರೆ ನಮ್ಮ ಜನ ತುಂಬ ಜಾಗೃತವಾಗಿದ್ದಾರೆ. ಅವ್ರಿಗೆ ಈ ಕ್ಲೈಮೇಟ್ ಚೇಂಜ್ ಆಗಲಿ, ಎನ್ವೈರ್ಮೆಂಟ್ ಆಗಲಿ, ಅದರ ಬಗ್ಗೆ ತುಂಬ ಒಳ್ಳೆಯ ತಿಳುವಳಿಕೆ ಇದೆ. ಆಮೇಲೆ ಸಾಕಷ್ಟು ಸಾರ್ವಜನಿಕ ಸಂಸ್ಥೆಗಳು ಅದನ್ನು ತುಂಬ ಚೆನ್ನಾಗಿ ಸಕ್ರಿಯವಾಗಿ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಿದ್ದಾರೆ, ಒಳ್ಳೆ ರಿಸರ್ಚ್ ಮಾಡ್ತಿದ್ದಾರೆ, ಒಳ್ಳೆ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ, ಲೋಕಲ್ ಕಮ್ಯುನಿಟಿ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಆ್ಯಸ್ ಅ ಸಿಟಿಸನ್ ಆಫ್ ದ ಸ್ಟೇಟ್ ಆರ್ ದಿಸ್ ಕಂಟ್ರಿ ನಾವು ಏನು ಮಾಡಬೇಕು, ಒಂದು ನಾಗರಿಕ ಆಗಿಬಿಟ್ಟು ಅದು ನಮ್ಮ ಜವಾಬ್ದಾರಿ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅದೇ ಹೇಳುತ್ತೆ that it is a duty of every citizen to protect forest and wildlife. ಸೊ ಅದು ಇದರಿಂದ ಫಸ್ಟು ನಾನು ಹೇಳ್ತೀನಿ ಇಕೋ ಟೂರಿಸಮ್ ಬಗ್ಗೆ, ಯಾಕಂದರೆ ಅದು ನಂದು ಸ್ವಂತ ಅನುಭವ. ಯಾವುದು ಒಂದು ಟೈಗರ್ ರಿಸರ್ವ್ ಅಲ್ಲಿ ಟೂರಿಸಮ್ಗೆ, ಸಫಾರಿಗೆ ಜನ ಬರ್ತಾರೆ.
ಅದಕ್ಕೆ ನಮಗೆ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ಝೂ ಅಲ್ಲಿ ಹುಲಿ ನೋಡೋದು ಅಥವಾ ಟಿ ವಿಯಲ್ಲಿ ಹುಲಿ ನೋಡೋದು ಅದು ಬೇರೆ. ಅದೇ ಪ್ರಾಣಿಗೆ ಅದನ್ನು ವಾತಾವರಣದಲ್ಲಿ ನ್ಯಾಚುರಲ್ ಆಗಿ ನೋಡೋದು, ಅದನ್ನು ಇಫೆಕ್ಟೇ ಬೇರೆ ಇರುತ್ತೆ. ಅದು ನೋಡುವಾಗ ಅದು ಕೂಡ ಒಂದು ತಾಯಿ ಇದೆ, ಅದನ್ನು ಮಕ್ಕಳಿದೆ, ಅದು ಒಂದು ಫ್ಯಾಮಿಲಿ ಇದೆ, ಅದೆಲ್ಲ ಭಾವನೆ ನಮ್ಮ ಒಳಗೆ ಬಂದರೆ ಇಟ್ ಈಸ್ ಅ ವೆರಿ ಎಜುಕೇಟಿವ್ ಪ್ರಾಸೆಸ್. ಆ ಹುಲಿ ಮರಿಗಳು ತನ್ನ ತಾಯಿ ಜೊತೆಲಿ ಆಡ್ತಾ ಇರೋದು ನೋಡೋದೇನೆ ಒಂದು, ಅದು ಬಹುಶಃ ರೇರೆಸ್ಟ್ ಆಫ್ ದಿ ರೇರ್ ಇದು ಸೀನ್. ಹೌದು ಹೌದು ಹೌದು, ನಿಜವಾಗ್ಲೂ ಅದು ನಾವು ನೋಡಿದ್ರೆ ಕೆಲವರಿಗೆ ಕಣ್ಣೀರ್ ಬರೋದು ನಾನು ನೋಡ್ಬಿಟ್ಟಿದ್ದೀನಿ. ಇಟ್ ಈಸ್ ಸಚ್ ಅ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಸೊ ಆ ಥರ ಉದ್ದೇಶ ಇಟ್ಕೊಂಡು ನಾವು ಸಫಾರಿ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಕೆಲವು ಟೂರಿಸ್ಟು ಆ ಸಫಾರಿಗೆ ಬೇರೆ ದೃಷ್ಟಿಯಿಂದ ನೋಡ್ತಾರೆ. ಅದು ಅಲ್ಲೇ ಬರುವಾಗ ಅವ್ರಿಗೆ ಇದು ಮಜಾ ಬರಬಾರ್ದು ಅಂತ ಇಲ್ಲ. ದೇರ್ ಇಸ್ ಅನ್ ಎಂಜಾಯ್ಮೆಂಟ್ ಇನ್ ದ ಸಫಾರಿ ಆಲ್ಸೋ. ಬಟ್ ಅದನ್ನು ಅವರು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರೆ. ಕುಡಿಯೋದು, ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಅಲ್ಲೇ ಬಿಸಾಕೋದು, ತುಂಬ ಕಿರ್ಚಾಡೋದು, ಜೋರಲ್ಲಿ ಮಾತಾಡೋದು, ಗಾಡಿಯಿಂದ ಇಳಿಬಾರ್ದು ಅಂತ ನಾವು ರೂಲ್ ಹೇಳಿರ್ತೀವಿ, ಆದರೂ ದೇ ವಿಲ್ ಟ್ರೈ ಟು ಗೆಟ್ ಡೌನ್. ಸೊ ಅದೆಲ್ಲ ಅವ್ರ ಸೇಫ್ಟಿಗೋಸ್ಕರ ನಾವು ಹೇಳಿರ್ತೀವಿ. ಆಮೇಲೆ ಆ ವಾತಾವರಣದ್ದು ಏನು ಶುದ್ಧತೆ ಇದೆ ಅದು ಮೇಂಟೈನ್ ಮಾಡಲಿಕ್ಕೆ ಹೇಳಿರ್ತೀವಿ. ಆದರೂ ಕೆಲವು ಟೂರಿಸ್ಟ್ ಅದನ್ನು ತುಂಬ ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಸೊ ಅದನ್ನು ಆ್ಯಸ್ ಅ ಸಿಟಿಸನ್ ಮೋಸ್ಟ್ ಜವಾಬ್ದಾರಿಯಿಂದ ಆ ಇಕೋ ಟೂರಿಸಮ್ ಅಲ್ಲಿ ಸಫಾರಿಯಲ್ಲಿ ಭಾಗವಹಿಸಿ, ಆಮೇಲೆ ಬರೀ ಹುಲಿದು ಒಂದು ಫೋಟೋ ತಗೊಂಡು ವಾಪಸ್ ಓಡೋಗಿದ್ದೀನಿ ಅಲ್ಲ, ಅದು ಪೂರ್ತಿ ವಾತಾವರಣ, ಮರ ಗಿಡ ಹೆಂಗಿದೆ, ಜಿಂಕೆಗಳು ಯಾವುದಿತ್ತು, ಎಷ್ಟಿತ್ತು, ಎಷ್ಟು ಪ್ರಾಣಿಗಳಿದ್ರು, ಎಷ್ಟು ಪಕ್ಷಿಗಳು, ಯಾವ ಥರ ಸೌಂಡ್ ಬಂತು, ಯಾವ ಇನ್ಸೆಕ್ಟ್ಸ್ ಇತ್ತು, ಸ್ಪೈಡರ್ ವೆಬ್ ಹೇಗಿತ್ತು, ಎಲ್ಲ ಪೂರ್ತಿ ವಾತಾವರಣಕ್ಕೆ ನಾವು ಅರ್ಥ ಮಾಡ್ಕೊಂಡಿದ್ರೆ ನ್ಯಾಚುರಲ್ ಆಗಿ ನಮ್ಮಲ್ಲಿಯ ಚೇಂಜಸ್ ಬರಲಿಕ್ಕೆ. ಒಂದು ಬಾರ್ಕಿಂಗ್ ಡೀರ್ ನೋಡೋದಾಗ್ಲಿ, ಒಂದು ಸಾಂಬಾರ್ ಡೀರ್ ನೋಡೋದಾಗ್ಲಿ, ಅಥವಾ ಒಂದು ಇದು ಏನದು ಸಾಧಾರಣ ಜಿಂಕೆಯನ್ನು ನೋಡೋದಾಗ್ಲಿ, ಎಲ್ಲವೂ ಕಡವೆ ನೋಡೋದಾಗ್ಲಿ, ಎಲ್ಲವೂ ವ್ಯತ್ಯಾಸಗಳಿವೆ. ಮತ್ತೆ ಅವುಗಳ ಬಿಹೇವಿಯರು ಮತ್ತು ಅವು ನಮಗೆ ಕೊಡುವ ಐ ಟು ಐ ಕಾಂಟ್ಯಾಕ್ಟು ಇವೆಲ್ಲವೂ ಬಹಳ ವಿಶೇಷವಾದದ್ದು, ವಿಶಿಷ್ಟವಾದದ್ದು. ಬಹುಶಃ ಇದನ್ನು ಅರ್ಥ ಮಾಡಿಕೊಂಡು ನಾವು ಕಾಡನ್ನು ಪ್ರವೇಶ ಮಾಡಿದ್ರೆ ಇನ್ನೂ ಹೆಚ್ಚು ಅದು ಆನಂದದಾಯಕವಾಗಿರುತ್ತೆ. ಹೌದು ಹೌದು. ಆಮೇಲೆ ಈಗ ಎಸ್ಪೆಷಲಿ ಯಂಗರ್ ಜನ್ರೇಷನ್ ನಮ್ಮದು ಏನಿದೆ, ಅವರು ತುಂಬ ಅವೇರ್ನೆಸ್ ಆಲ್ರೆಡಿ ಅವ್ರಿಗೆ ಇದೆ. ಬಟ್ ಅವ್ರದ್ದು ಸ್ವಲ್ಪ ಟೈಮು ರೀಲ್ಸು ವಿಡಿಯೋ ನೋಡೋದು ಬದಲಾಗಿ ಸ್ವಲ್ಪ ವಾಲಂಟರಿ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಎಷ್ಟು NGOsಗಳು ತಾವೇ ಹೇಳಿದ್ರಿ, ಸುಮಾರು ಸಂಘ ಸಂಸ್ಥೆಗಳು ಈ ಸಂರಕ್ಷಣಾ ಕೆಲಸಕ್ಕೆ ಮುಂದೆ ಬಂದಿದ್ದಾರೆ. ಅವ್ರ ಜೊತೆಗೆ ಕೈ ಜೋಡಿಸಿ ವಾಲಂಟಿಯರ್ ಸಮ್ ಟೈಮ್, ಇನ್ಸ್ಟೆಡ್ ಆಫ್ ಒನ್ ವೀಕೆಂಡ್ಗೆ ಫೋನ್ ಸೈಡಲ್ಲಿ ಬಿಟ್ಬಿಡಿ. ಜಸ್ಟ್ ಟೇಕ್ ದಟ್ ಎಕ್ಸ್ಪೀರಿಯನ್ಸ್. ಆ ಥರ ಒಂದು ವೀಕೆಂಡ್ಗೆ ಯಾವುದು ಫೋನ್ ಬೇಡ, ಯಾವುದು ಒಂದು ಕಾಡ್ ಪಕ್ಕದಲ್ಲಿ ಹೋಗಿ ಪ್ಲಾಸ್ಟಿಕ್ ಕ್ಲೀನಪ್ ಮಾಡಿ ಬರ್ತೀನಿ. ಎಷ್ಟು ಕ್ಲಬ್ಸ್ ಇದಾವೆ, ಎಷ್ಟು NGOs ಮಾಡ್ತಾ ಇರ್ತವೆ. ಆನ್ಲೈನಲ್ಲಿ ಬೇರೆ ನೋಡೋದು ಬದಲಾಗಿ ಅದರದ್ದು ಅಡ್ವರ್ಟೈಸ್ಮೆಂಟ್ ನೋಡಿ ಅದನ್ನ ನಾವು ಕೈ ಜೋಡಿಸ್ಬೋದು. ಅದು ಮಾಡಿದ್ರೆ ಇಟ್ ಈಸ್ ಅ ಲೈಫ್ ಚೇಂಜಿಂಗ್. ಯಾರು ಇಲ್ಲ ತಾವೇ ಒಂದು ಗುಂಪು ಕಟ್ಕೊಂಡು ಯಾವುದೋ ಒಂದು ಸಣ್ಣ ಗುಡ್ಡಕ್ಕೋ ಬೆಟ್ಟಕ್ಕೋ ಹೋಗಿ ಸಣ್ಣ ಕಾಡಿನ ಪ್ರದೇಶದಲ್ಲಿ ಹೌದು ಅದನ್ನ ಮಾಡ್ಬೋದು. ಆಮೇಲೆ ನಂದು ಎಷ್ಟು ಜನ ಮಕ್ಕಳು ನಮಗೆ ಓದ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ಮಕ್ಕಳಿಗೆ ನಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದ್ರೆ, ಅವರಿಂದ ನಾವು ತುಂಬಾ ಚೇಂಜಸ್ ತರಬಹುದು. ನಾನು ಜಸ್ಟ್ ಒಂದು ಸಿಂಪಲ್ ಇನ್ಸಿಡೆಂಟ್ ಇಂದ ಹೇಳ್ತೀನಿ, ಯಾಕೆ ನಾನು ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಸಿನಿಮಾ ನೋಡಲಿಕ್ಕೆ ಹೋಗಿದ್ದೆ. ಸೊ ನನ್ನ ಸೀಟ್ಗಿಂತ ಮುಂದ್ಗಡೆ ರೋ ಅಲ್ಲಿ ಇಬ್ಬರು ಪೇರೆಂಟ್ಸು ಮತ್ತು ಒಂದು 8 year old ಬಾಯ್ ಮಸ್ಟ್ ಬಿ ಸಿಟ್ಟಿಂಗ್. ಸೊ ಆ 8 ವರ್ಷ ಮಗು ಸಿನಿಮಾ ಸ್ಟಾರ್ಟಿಂಗಲ್ಲಿ ಅದು ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನಂತರ ಹೇಳ್ತಾರೆ ಪ್ಲೀಸ್ ಸ್ವಿಚ್ ಆಫ್ ಯುವರ್ ಮೊಬೈಲ್ ಅಂತ ಒಂದು ಬ್ಯಾನರ್ ಬರುತ್ತೆ. ಸೊ ಫಿಲಮ್ ಜಸ್ಟ್ ಶುರು ಆಯಿತು. ಆ ಟೈಮ್ಗೆ ಆ ಫಾದರ್ಗೆ ಫೋನ್ ಬಂತು, ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ತಕ್ಷಣ ಮಗು ಏನು ಹೇಳುತ್ತೆ, ಪಪ್ಪ ನೀವು ನೋಡಿರಲಿಲ್ಲ, ಅಲ್ಲೇ ಹೇಳಿದ್ರು ಮೊಬೈಲ್ ಆಫ್ ಮಾಡಬೇಕು, ಆಫ್ ಮಾಡ್ರಿ, ಎಲ್ಲರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ದಟ್ ಫಾದರ್ ವಾಸ್ ಸೋ ಟೇಕನ್ ಅ ಬ್ಯಾಕ್. ಅವ್ರಿಗೆ ಅದು ಕೇಳಿಬಿಟ್ಟು ನನ್ನ ಮಗ ನನಗೆ ಈ ಥರ ಹೇಳ್ತಿದ್ದಾರೆ ಅಂತ ಫೋನ್ ತಗೊಂಡು ಹೊರಗಡೆ ಹೋಗಿ 10 ನಿಮಿಷ ಮಾತಾಡ್ಕೊಂಡು ವಾಪಸ್ ಬಂದರು. ಆ್ಯಂಡ್ ಆಮೇಲೆ ಅವ್ರದ್ದು ಯಾವುದು ಫೋನ್ ಬಂದಿದ್ದೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಯಾವುದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒನ್ ಚೈಲ್ಡ್, ಜಸ್ಟ್ ಒಂದು 8 ವರ್ಷ ಮಗು ಇಷ್ಟು ಡಿಫ್ರೆನ್ಸ್ ತಗೊಂಡು ಬರ್ಬೋದು. ಸೊ ಅದಕ್ಕೆ ಮಕ್ಕಳು ಡೆಫಿನೆಟ್ಲಿ ನಮ್ಮ ಸೊಸೈಟಿಯಲ್ಲಿ ಖಂಡಿತ ಪಾಸಿಟಿವ್ ಚೇಂಜ್ ತರ್ಬೋದು. ಸೊ ಐ ರಿಕ್ವೆಸ್ಟ್ ದೆಮ್ ಟು ಜಾಯಿನ್ ದರ್ ಹ್ಯಾಂಡ್ಸ್ ಇನ್ ಕನ್ಸರ್ವೇಷನ್. ಮಕ್ಕಳು ಮುಂದೆ ಬರಬೇಕು, ಮಕ್ಕಳೇನೇ ಈ ಪರಿಸರದ ಅರಿವನ್ನು ಹೆಚ್ಚಾಗಿ ನಮ್ಮ ಸಮಾಜಕ್ಕೆ ಹರಡಬೇಕು. ಆವಾಗ ಬಹುಶಃ ಈ ಒಂದು ಇಕೋಸಿಸ್ಟಮ್ ಅನ್ನೋದು ನಾವೇನು ಹೇಳ್ತೀವಿ ಅದು ಇನ್ನಷ್ಟು ಸಮೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು 2 ದಿನದಲ್ಲಿ ಅಂದರೆ 29ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಆಚರಿಸ್ತಿರುವ ಇಂಥ ಸಂದರ್ಭದಲ್ಲಿ ನಮ್ಮ ಈ ಹಸಿರು ಹೊನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.